ನಮಸ್ಕಾರ ವೀಕ್ಷಕರೇ ಹೈ ವೋಲ್ಟೇಜ್ ಅಖಾಡ ಚನ್ನಪಟ್ಟಣದಲ್ಲಿ ಗೆಲ್ಲೋದ್ಯಾರು ಅನ್ನೋ ಚರ್ಚೆ ಭಾರಿ ಜೋರಾಗಿ ನಡೀತಾ ಇದೆ. ಮತದಾನ ಮುಗಿದ ಬೆನ್ನಲ್ಲೇ ರಿಸಲ್ಟ್ನ ಲೆಕ್ಕಾಚಾರಗಳು ನಡೀತಾ ಇದೆ. ಸದ್ಯ ಎಲ್ಲರ ಚಿತ್ತ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ನತ್ತ ನೆಟ್ಟಿದೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚನ್ನಪಟ್ಟಣ ರಾಜ್ಯದ ಕೇಂದ್ರ ಬಿಂದು ಆಗಿದೆ, ದೇಶದ ಗಮನವನ್ನು ಸೆಳೆದಿದೆ. ಎರಡೂ ಪಕ್ಷಗಳು ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಿದ್ವು. ಇಲ್ಲಿ ಅಭ್ಯರ್ಥಿಗಳು ನಿಖಿಲ್ ಕುಮಾರಸ್ವಾಮಿ, ಯೋಗೇಶ್ವರ್ ಅನ್ನೋದಕ್ಕಿಂತ ಡಿಕೆ ಬ್ರದರ್ಸ್ ವರ್ಸಸ್ ದಳಪತಿಗಳು ಅನ್ನುವಂತೆ ಆಗಿತ್ತು. ಎರಡು ಕುಟುಂಬದ ಜಿದ್ದಾಜಿದ್ದಿನ ರಣಕಣವಾಗಿ ಮಾರ್ಪಟ್ಟಿತ್ತು. ಈಗ ಚನ್ನಪಟ್ಟಣದ ಮತದಾರ ಇಬ್ಬರ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ. ಈ ಒಂದು ಚುನಾವಣೆಯ ಫಲಿತಾಂಶ ಇರುವುದು ನವೆಂಬರ್ 23ರಂದು. ಆದರೆ ಚುನಾವಣೆಗೂ ಮುನ್ನವೇ ಯೋಗೇಶ್ವರ್ ಅವರು ಸೋಲೊಪ್ಪಿಕೊಂಡ್ರ ಈ ರೀತಿಯ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಚುನಾವಣೆಯ ನಂತರದಲ್ಲಿ ಈಗ ಆಡ್ತಿರುವಂತಹ ಅವರ ಮಾತುಗಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜಕೀಯ ವಾಕ್ಸಮರದಲ್ಲಿ ಹಲವು ವಿವಾದಗಳು ನಡೀತು. ಡಿಕೆ ಸುರೇಶ್ ಅವರು ಯೋಗೇಶ್ವರ್ ಅವರ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ಸದ್ದು ಮಾಡ್ತು, ಜೊತೆಗೆ ಕುಮಾರಸ್ವಾಮಿ ಅವರ ಆಡಿಯೋ ಒಂದು ಸದ್ದು ಮಾಡ್ತು. ಇದರ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರು ನೀಡಿದಂತಹ ಹೇಳಿಕೆ ಭಾರಿ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಯಿತು. ಅದರಲ್ಲೂ ಜನಾಂಗೀಯವಾಗಿ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ನಿಂದನೆ ಮಾಡಿದ್ದು, ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿದ್ದು, ಇವೆಲ್ಲವೂ ಕಾಂಗ್ರೆಸ್ಗೆ ಮುಳುವಾಗಿ ಪರಿಣಮಿಸಿರೋದ್ರ ಬಗ್ಗೆ ಯೋಗೇಶ್ವರ್ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಯೋಗೇಶ್ವರ್ ಅವರನ್ನ ಬಿಜೆಪಿಯಿಂದ ಪಕ್ಷಕ್ಕೆ ಕರೆಸಿಕೊಂಡಂತಹ ಕಾಂಗ್ರೆಸ್ಗೆ ಈಗ ದೊಡ್ಡ ಶಾಕ್ ಕೊಟ್ಟಂತಾಗಿದೆ. ಏನು ಚನ್ನಪಟ್ಟಣದ ಪ್ರಚಾರದ ಸಂದರ್ಭದಲ್ಲಿ ಏನು ವಿವಾದ ಎದ್ದಿತ್ತು, ಆ ವಿಚಾರದಲ್ಲಿ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವರ ಪರ ನಿಂತಿದ್ದಾರೆ. ಮತದಾನದ ಬೆನ್ನಲ್ಲೇ, ಚುನಾವಣೆಯ ಬೆನ್ನಲ್ಲೇ ಯೋಗೇಶ್ವರ್ ಅವರು ತಮ್ಮದೇ ಪಕ್ಷದ ನಾಯಕನ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರ ಅಬ್ಬರ ಕ್ಷೇತ್ರದಲ್ಲಿ ಜೋರಾಗಿನೇ ಇತ್ತು ಅಂತ ಸ್ವತಃ ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು. ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಹಾಗಾದ್ರೆ ಆ ಕಾರಣ ಏನು? ಅಧಿಕೃತ ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡ್ರ ಯೋಗೇಶ್ವರ್. ನಿಖಿಲ್ ಆರ್ಭಟಕ್ಕೆ ನಡುಗಿದ್ರ ಚನ್ನಪಟ್ಟಣದ ರಣಕಲಿ. ಸೋಲಿಗೆ ಕಾರಣವಾಗ್ತಾರ ಜಮೀರ್ ಅಹಮದ್ ಖಾನ್. ಡಿಕೆ ಬ್ರದರ್ಸ್ ಲೆಕ್ಕಾಚಾರ ತಲೆ ಕೆಳಗಾಯ್ತಾ? ನಿಖಿಲ್ ಗೆಲುವಿನ ಭರವಸೆ ಹುಟ್ಟಿದ್ ಹೇಗೆ? ಏನ್ ಹೇಳುತ್ತೆ ಚುನಾವಣೆ ಫಲಿತಾಂಶದ ವರದಿಗಳು? ಸ್ವತಃ ಅಭ್ಯರ್ಥಿ ಯೋಗೇಶ್ವರ್ ಕೊಟ್ಟಂತಹ ಸುಳಿವೇನು? ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡೋಣ. ವೀಕ್ಷಕರೇ, ಚುನಾವಣೆಯ ಬೆನ್ನಲ್ಲೇ ಯೋಗೇಶ್ವರ್ ಅವರು ಆಡಿದಂತಹ ಮಾತುಗಳು ಈಗ ಎಲ್ಲರ ಗಮನ ಸೆಳೆದಿದೆ. ಉಪಚುನಾವಣೆಯ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಅವರು ಮಾತನಾಡಿ, ಯಾರೇ ಗೆದ್ರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು. ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ. ಕ್ಷೇತ್ರದಲ್ಲಿ ತನಗಿಂತ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರ ಆರ್ಭಟ ಜೋರಾಗಿತ್ತು ಅಂತ ಹೇಳೋ ಮೂಲಕವಾಗಿ ಸೋಲಿನ ಸುಳಿವನ್ನ ಕೊಟ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಯೋಗೇಶ್ವರ್ ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನ್ ಚುನಾವಣೆಯ ಆರಂಭದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆಯಾದ ಸಂದರ್ಭದಲ್ಲಿ ಇದ್ದಂತಹ ಹುಮ್ಮಸ್ಸು ಈಗ ಕಾಣಿಸ್ತಾ ಇಲ್ಲ. ಅದರಲ್ಲೂ ಪಕ್ಷದ ಪರವಾಗಿ ಮಾತನಾಡುವಂತಹ ವಿಚಾರದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಅಭಿಪ್ರಾಯವನ್ನ ಏನು ಹೊಂದಿದ್ದಾರೆ, ಅದು ಆರಂಭದಲ್ಲಿ ಏನಿತ್ತು ಆ ರೀತಿಯಾಗಿ ಈಗ ಕಾಣಿಸ್ತಾ ಇಲ್ಲ. ಒಂದು ಕಡೆ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಸೋಲಿನ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಜೊತೆಗೆ ತಮ್ಮ ಪಕ್ಷದ, ಅಂದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಅಸಮಾಧಾನಗೊಂಡಂತೆ ಕಾಣಿಸ್ತಾ ಇದೆ. ಈ ಎರಡು ಪ್ರಮುಖ ವಿಚಾರಗಳು ಈಗ ಅವರ ಸುದ್ದಿಗೋಷ್ಠಿಯ ಸಾರಾಂಶದಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಾಗಾದ್ರೆ ಈ ಎರಡು ವಿಚಾರಗಳಿಗೆ ಏನ್ ಕಾರಣ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಈಗ ಯೋಗೇಶ್ವರ್ ಅವರು ಏನ್ ಹೇಳ್ತಿದ್ದಾರೆ? ಯಾರೇ ಗೆದ್ರು ಕ್ಷೇತ್ರದಲ್ಲಿ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು. ಮೊಮ್ಮಗ ಗೆಲ್ಲಬೇಕು ಅಂತ ದೇವೇಗೌಡರು ಹೋರಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಇದೆ ಅಂತ ಅನ್ಸುತ್ತೆ. ಇದಲ್ಲದೆ ಕೆಲವರ ಮಾತುಗಳು ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸ್ತಾ ಇದೆ. ಸಚಿವ ಜಮೀರ್ ಅವರ ಮಾತಿನಿಂದ ಮುಸ್ಲಿಮರಿಂದ ಸ್ವಲ್ಪ ಮತ ಬಂದ್ರೂ ನನಗೆ ಬರಬೇಕಾಗಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಯೋಗೇಶ್ವರ್ ಅವರು ಸಮಾಧಾನದಿಂದಲೇ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಇಲ್ಲಿ ಜಮೀರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಆಡಿದಂತಹ ಮಾತಿನ ಬಗ್ಗೆ ಅಸಮಾಧಾನ ಹೊರಹಾಕಿರುವಂಥದ್ದು. ಅಂದ್ರೆ ಈ ವಿವಾದದ ವಿಚಾರದಲ್ಲಿ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವರ ಪರ ನಿಂತಿದ್ದಾರೆ. ಅದಕ್ಕೂ ಹೆಚ್ಚಾಗಿ ತಮಗೆ ಬರಬೇಕಾಗಿದ್ದ ಮತಗಳು ಜಮೀರ್ ಅವರ ಹೇಳಿಕೆಯಿಂದ ಬಂದಿಲ್ಲ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಿರುವಂಥದ್ದು.
ಇದು ಮಾತ್ರ ಅಲ್ಲ, ಕ್ಷೇತ್ರದ ವಾಸ್ತವ ಸಂಗತಿಯನ್ನ ಯೋಗೇಶ್ವರ್ ಅವರು ಬಿಚ್ಚಿಟ್ಟಿರುವಂಥದ್ದು. ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ. ಯಾಕಂದ್ರೆ ನಾವೇ ಇಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಕಟ್ಟಿದ್ದೇವೆ. ಇದುವರೆಗೂ ತೆಗೆದುಕೊಂಡಿರುವ ಗರಿಷ್ಠ ಮತಗಳು 85,000. ಈ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ 1 ಲಕ್ಷ ಮತವನ್ನು ತೆಗೆದುಕೊಳ್ಳಲೇಬೇಕು. ಸೋತಿದ್ದೇನೆ ಅಂತ ಅಲ್ಲ, ಇಲ್ಲಿ ಸಮಬಲದ ಹೋರಾಟ ಇದೆ. ಒಕ್ಕಲಿಗ ಮತ ಕ್ರೋಢೀಕರಣ ಆಗಿದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರ್ಭಟ ಜೋರಾಗಿನೇ ಇತ್ತು. ಈ ರೀತಿಯ ಮಾತುಗಳು ಯೋಗೇಶ್ವರ್ ಅವರ ಬಾಯಲ್ಲಿ ಬರ್ತಾ ಇದೆ. ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಅನಿಸ್ಕೊಳ್ಳುತ್ತೆ. ಪ್ರಮುಖವಾಗಿ ಈ ಒಕ್ಕಲಿಗ ಮತಗಳೇ ಒಂದು ವೇಳೆ ಕ್ರೋಢೀಕರಣ ಆದ್ರೆ ಅದೆಲ್ಲವೂ ನಿಖಿಲ್ ಕುಮಾರಸ್ವಾಮಿ ಅವರ ಕಡೆಗೆ ಹೋಗಿದ್ರೆ ತಮಗೆ ಸೋಲಾಗುತ್ತೆ ಅನ್ನೋದನ್ನ ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು. DK ಸುರೇಶ್, DK ಶಿವಕುಮಾರ್, ನಾನು ಒಕ್ಕಲಿಗನಾಗಿದ್ರೂ ಸಹ ನಮ್ಮ ಜನ ಇನ್ನೂ ಅವ್ರಿಗೆ ಅಂಟ್ಕೊಂಡು ಕೂತಿದ್ದಾರೆ. ಅಂದ್ರೆ ದೇವೇಗೌಡರ ಎಂಟ್ರಿಯಿಂದಾಗಿ ಬಹುತೇಕ ಒಕ್ಕಲಿಗ ಮತಗಳು ಆ ಕಡೆಗೆ ಹೋಗಿರಬಹುದು ಅಂತ ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು. ಅವರ ಮಾತುಗಳನ್ನು ಗಮನಿಸಿದ್ರೆ ಪರೋಕ್ಷವಾಗಿ ತಮ್ಮ ಸೋಲಿನ ಸುಳಿವನ್ನು ಕೊಟ್ಟಂತಿದೆ, ವಾಸ್ತವ ಸಂಗತಿಯನ್ನ ಬಿಚ್ಚಿಟ್ಟಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಚುನಾವಣೆ ವಿಚಾರದಲ್ಲಿ ಯಾರ ಬಾಯಲ್ಲೂ ಸುಖ ಸುಮ್ಮನೆ ನೆಗೆಟಿವ್ ಮಾತುಗಳು ಬರೋದಿಲ್ಲ. ಯೋಗೇಶ್ವರ್ ಅವರು ಕ್ಷೇತ್ರಾದ್ಯಂತ ಸಂಚಾರ ಮಾಡಿದ್ದಾರೆ. ಯಾವ ಸಮುದಾಯಗಳ ಮತಗಳು ಎಷ್ಟು ಬರಬಹುದು ಅನ್ನೋ ಪಕ್ಕಾ ಲೆಕ್ಕ ಅವರ ಬಳಿ ಇರುತ್ತೆ. ಇದಲ್ಲದೆ ಅವರೇ ಹೇಳುವ ಹಾಗೆ ಈ ಹಿಂದೆ ನಾನು 2 ಚುನಾವಣೆಯಲ್ಲಿ ಸೋತಂತಹ ಸಂದರ್ಭದಲ್ಲೂ ಮೊದಲೇ ನಾನು ಊಹೆ ಮಾಡಿದ್ದೆ, ಅನುಮಾನವನ್ನು ವ್ಯಕ್ತಪಡಿಸಿದ್ದೆ. ಅದೇ ರೀತಿಯಾಗಿ ಫಲಿತಾಂಶದಲ್ಲಿ ನಾನು ಸೋತಿದ್ದೆ ಅನ್ನುವ ಮಾತುಗಳನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಯೋಗೇಶ್ವರ್ ಅವರು ಫಲಿತಾಂಶಕ್ಕೂ ಮುನ್ನವೇ ಅನುಮಾನವನ್ನು ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಈ ವಾಸ್ತವ ಸಂಗತಿಗಳು ಹಾಗೆ ಜೆಡಿಎಸ್ ಹಾಗೆ ಬಿಜೆಪಿಯ ಕ್ಷೇತ್ರದಲ್ಲಿನ ಅಬ್ಬರ ಯೋಗೇಶ್ವರ್ ಅವರ ಬಾಯಿಂದ ಈ ಸೋಲಿನ ಮಾತುಗಳು ಅಥವಾ ನಿರಾಸೆಯ ಮಾತುಗಳಿಗೆ ಕಾರಣ ಆಗಿದೆ. ಮತ್ತೊಂದು ಪ್ರಮುಖ ವಿಚಾರ ಇದೆ, ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ. ಅವರ ಮಾತುಗಳಲ್ಲಿ ಪಕ್ಷದ ಬಗ್ಗೆನೇ ಅಸಮಾಧಾನ ಎದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಒಂದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವರನ್ನು ಕರೆದುಕೊಂಡು ಬಂದರು. ಎಲ್ಲೋ ಮುಸ್ಲಿಂ ಮತಗಳನ್ನು ಮತ್ತಷ್ಟು ಸೆಳೆಬಹುದು ಅನ್ನೋ ಕಾರಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಜಮೀರ್ ಅವರು ಬಂದು ಎಡವಟ್ಟುಗಳನ್ನು ಮಾಡಿಕೊಂಡ್ರು. ಇದು ಕಡೆ ಕ್ಷಣದಲ್ಲಿ ಯೋಗೇಶ್ವರ್ ಅವರಿಗೆ ಒಂದು ರೀತಿ ನೆಗೆಟಿವ್ ಆಯಿತು. ತನ್ನದೇ ಪಕ್ಷದವರು ತನ್ನ ಗೆಲುವಿಗೆ ಅಡ್ಡಗಾಲು ಹಾಕ್ಬಿಟ್ರಲ್ಲ ಅನ್ನುವ ನೋವು ಅವರ ಮಾತುಗಳಲ್ಲಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಯೋಗೇಶ್ವರ್ ಅವರು ಏನು ಹೇಳಿದ್ದಾರೆ, ದೇವೇಗೌಡರು ದೈತ್ಯ ಶಕ್ತಿ, ಅವರಿಗೆ ಬೈದ್ರೆ ಸಹಿಸಿಕೊಳ್ಳದ ಸಮುದಾಯ ಇದೆ, ಇದರಿಂದಾಗಿ ಜನರ ಭಾವನೆಗೆ ಹಾನಿಯಾಗಿದೆ. ಜಮೀರ್ ಅವರ ಹೇಳಿಕೆಯಿಂದ ಒಂದಷ್ಟು ಲಾಭವೂ ಆಗಿದೆ, ನಷ್ಟವೂ ಆಗಿದೆ. ಮುಸ್ಲಿಂ ಮತಗಳನ್ನು ಸೆಳೆದ್ರೆ ಇನ್ನೊಂದು ಸಮುದಾಯಕ್ಕೆ ನೋವಾಗಿ ಮತ ಬಂದಿಲ್ಲದಿರಬಹುದು ಅನ್ನುವ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಂದು ವಿಚಾರ ಅಂದರೆ, ಕುಮಾರಸ್ವಾಮಿ ಅವರ ಕುರಿತಾಗಿ ಒಂದು ಆಡಿಯೋವನ್ನು ಕಾಂಗ್ರೆಸ್ ನಾಯಕರು ಹೊರತಂದರು. ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಸಹ ಒಂದು ಬಾಣವನ್ನು ಬಿಟ್ಟರು. ಅದರಲ್ಲಿ DK ಸುರೇಶ್ ಅವರು ಯೋಗೇಶ್ವರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಸಂಭಾಷಣೆ ಇತ್ತು. ಇದು ಸಹ ಯೋಗೇಶ್ವರ್ ಅವರ ಅಸಮಾಧಾನಕ್ಕೆ ಕಾರಣವಾದಂತೆ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಮೊದಲು ಪ್ಲಾನ್ ರೂಪಿಸಿದ್ದು DK ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಕಣಕ್ಕಿಳಿಬೇಕು ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರು ಸೋತಿದ್ರು ಸಹ ಚನ್ನಪಟ್ಟಣ ಭಾಗದಿಂದ ಅವರು ಸುಮಾರು 80,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು. ಆ ಲೆಕ್ಕಾಚಾರದಲ್ಲೇ DK ಬ್ರದರ್ಸ್ DK ಸುರೇಶ್ ಅವರೇ ಕಣಕ್ಕಿಳಿಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಒಂದು ವೇಳೆ ಚುನಾವಣೆಯಲ್ಲಿ ಸೋತ್ರೆ ಕುಮಾರಸ್ವಾಮಿ ಅವರ ಎದುರಲ್ಲಿ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಜೊತೆಗೆ ಪಕ್ಷದಲ್ಲಿ ತಮ್ಮ ಪ್ರಾಬಲ್ಯಕ್ಕೆ ಒಂದು ರೀತಿ ಹೊಡೆತ ನೀಡುತ್ತೆ. ಹೀಗಾಗಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿದ್ದ ಯೋಗೇಶ್ವರ್ ಅವರಿಗೆ ಮಣೆ ಹಾಕಲಾಗುತ್ತೆ. ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ. ಆದರೆ ಯೋಗೇಶ್ವರ್ ಅವರು ಈಗ ಅಸಮಾಧಾನಗೊಂಡಿದ್ದಾರೆ. ಮೊದಲೇ ರಾಜಕೀಯ ವಲಯದಲ್ಲಿ ಯೋಗೇಶ್ವರ್ ಅವರನ್ನ ಹರಕೆಯ ಕುರಿ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಸಹ ಕೇಳಿ ಬಂದಿದೆ. ಒಂದು ವೇಳೆ ಚುನಾವಣೆ ಸೋತ್ರೆ ಆ ಸೋಲಿನ ಹೊಣೆಯನ್ನು ತಾವು ಹೊರೋದಿಲ್ಲ ಅನ್ನೋದನ್ನ ಯೋಗೇಶ್ವರ್ ಅವರು ಈಗಲೇ ಸ್ಪಷ್ಟಪಡಿಸ್ತಿದ್ದಾರೆ. ಈ ಚುನಾವಣೆಯಲ್ಲಿ ನಾನು ಗೆದ್ರೆ ಕಾಂಗ್ರೆಸ್ ಯೋಜನೆ ಕೆಲಸ ಮಾಡಿದೆ ಅಂತ ತಿಳ್ಕೋಬೇಕು, ಸೋತ್ರೆ ಪಕ್ಷಾಂತರ ಕಾರಣಕ್ಕೆ ಜನ ಸೋಲ್ಸಿದ್ದಾರೆ ಅಂದುಕೊಳ್ಬೇಕು. ಅಂದ್ರೆ ಅಕಸ್ಮಾತ್ ಸೋತ್ರೆ ಕಾಂಗ್ರೆಸ್ಸೇ ಅದಕ್ಕೆ ಕಾರಣ ಅನ್ನುವಂಥದ್ದನ್ನ ಅವರು ಪರೋಕ್ಷವಾಗಿ ಹೇಳಿದಂತಿದೆ. ಇನ್ನು ಅವರು ತಮ್ಮ ರಾಜಕೀಯ ಜೀವನವನ್ನ IPL ಮ್ಯಾಚ್ಗೆ ಹೋಲಿಕೆ ಮಾಡಿದ್ದಾರೆ. ಈಗ ನಾನು ಕಡಿಮೆ ಸಮಯದಲ್ಲಿ ಸಂಘಟನೆಯನ್ನು ಮಾಡಿದ್ದೇನೆ. ನನ್ನ ರಾಜಕೀಯ ಜೀವನ ಒಂಥರ IPL ಮ್ಯಾಚ್ ರೀತಿಯಾಗಿದೆ. ಒಂದೊಂದು ಸೀಸನ್ನಲ್ಲಿ ಒಂದೊಂದು ಟೀಮ್ನಲ್ಲಿ ಆಟ ಆಡುವಂತಾಗಿದೆ. ಜನರು ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಮಾತ್ರ ಸಮುದಾಯದ ನಾಯಕ ಅಂತ ಗುರುತಿಸ್ತಾರೆ. ನಮ್ಮನ್ನ ಸಮುದಾಯದ ಲೀಡರ್ ಅಂತ ಯಾವಾಗ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಅಂತ ಯೋಗೇಶ್ವರ್ ಅವರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಯೋಗೇಶ್ವರ್ ಅವರ ಸುದ್ದಿಗೋಷ್ಠಿಯನ್ನು ಗಮನಿಸಿದ್ರೆ ಫಲಿತಾಂಶಕ್ಕೂ ಮುನ್ನವೇ ನಿಖಿಲ್ ಹಾಗೆ ಟೀಮ್ನ ಆರ್ಭಟಕ್ಕೆ DK ಬ್ರದರ್ಸ್ ಸಾರಥಿ ಸೋಲನ್ನು ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ.
ಆದರೆ ವೀಕ್ಷಕರೇ, ಈ ಮಾತುಗಳು ಏನೇ ಇದ್ರೂ ಮತದಾರ ಅಭ್ಯರ್ಥಿಗಳ ಹಣೆ ಬರಹವನ್ನು ನಿರ್ಧರಿಸೋದು. ಹೀಗಾಗಿ ನವೆಂಬರ್ 23ರ ಫಲಿತಾಂಶ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದರೆ ವೀಕ್ಷಕರೇ, ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿನ? ತಪ್ಪದೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.